ते मातङ्गवदना मूषिकवाहन मङ्गलचरण महागणपते विनायकानि विघ्नकुटिहरण वामनरूपा वल्लभने विनायकानि विघ्नकुटिहरण वामनरूपा वल्लभने षण्मुखसोदरा सुरमुनिपूजिता षण्मुखसोदरा सुरमुनिपूजिता शरणिबेनिनगे शम्भुकुमारा शरणिबेनिनगे शम्भुकुमारा. And my dear students, greetings to all. Today we are here for the inauguration of 3 days Atal Summer Camp organized by our school Sri Bharati Vidyapita Badir. So let's see what is this Atal Lab. Atal Innovation Mission (AIM) is Government of India's flagship initiative to create and promote a culture of innovation and entrepreneurship across the length and breadth of our country, fostering innovation in different sectors. So, Atal Innovation Mission (AIM) of NITI Aayog works tirelessly to give the best exposure to young innovators by establishing Atal Tinkering Lab in schools across India. Leader of the function, Shri Dr. V.V. Ramana sir is one of the most esteemed personalities. Sir, your efforts in human welfare has not only benefited the humankind but also will inspire the upcoming generations to strive for a better future. You have always raised the benchmarks for hard work and dedication in the society by serving as a gynecologist at Shri Krishna Clinic, Mulleka, which was established by your father, late Dr. Keshav. Not only by being a doctor, but also by being an agriculturist, you have inspired the society. दीपो ज्योति नमोस्तुते शुभं करोति कल्याणम् आरोग्यं सुखसम्पदा द्वेषबुद्धिविनाशाय आत्मज्योति नमोस्तुते आत्मज्योतिप्रदीप्ताय गुरुज्योति नमोस्तुते वन्दे गुरूणां चरणारविन्दे सरोधे जनस्य एजां गलिकायमाने संसारहालाहल मोहशान्ति. ಟಿಂಕರಿಂಗ್ ಲ್ಯಾಬ್ ಅದು ತಮ್ಮ ಕವಿ ಹೃದಯದ ಭಾರತದ ಅದ್ವಿತೀಯ ಸಾಧನೆ ಮಾಡಿದಂಥ ಅತಿ ಉತ್ತಮ ಪ್ರಧಾನಮಂತ್ರಿ ಅಂತ ಹೆಸರು ಗಳಿಸಿದಂಥ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಈ ಟಿಂಕರಿಂಗ್ ಲ್ಯಾಬ್ ತಲೆ ಎತ್ತಿದೆ. ಇದು ಭಾರತ ಸರ್ಕಾರ ಯೋಜನೆ ನಡೀತಾ ಇದೆ. ಹಳ್ಳಿಯ ಮಕ್ಕಳಿಗೂ ಎಲ್ಲರಿಗೂ ಇದರ ಪ್ರಯೋಜನ ಸಿಗಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ತಲೆ ಎತ್ತಿದೆ. ಒಂದು ಪ್ರೈವೇಟ್ ಶಾಲೆಯಲ್ಲಿ ಇದೇ ಪ್ರಥಮವಾಗಿ ನಮ್ಮ ಅತಿ ಪ್ರೀತಿಯ ಶಾಲೆ ಭಾರತೀಯ ವಿದ್ಯಾಪೀಠ ತಲೆ ಎತ್ತಿರುವುದು ತುಂಬಾ ಸಂತೋಷ ವಿಷಯ. ಅದಲ್ಲದೆ ನಿಮಗೆಲ್ಲ ಗೊತ್ತಿದೆ, ಇವತ್ತು ಜಗತ್ತು ಬಹಳ ವಿಸ್ತಾರ ಹೊಂದಿದೆ, ಬಹಳ ಬೇಗ ಚೇಂಜಸ್ ಬರ್ತಾ ಇದೆ. ಮೊದಲೆಲ್ಲ ನಾವು ಹೇಳ್ತಾ ಇರ್ಬೋದು ಒಂದು 20 ವರ್ಷ 30 ವರ್ಷ ಹೀಗೆ ನಡೀತದೆ ಅಂತ ನಾವು ಹೇಳ್ತಾ ಇದ್ದೇವೆ. ಒಂದು 20 ವರ್ಷ ಕಳೆದು ಹೀಗಾಗ್ತದೆ, 30 ವರ್ಷ ಕಳೆದು ಹೀಗಾಗ್ತದೆ. ಈಗ ಹಾಗಲ್ಲ, ಹೆಚ್ಚು ಅಂದರೆ 5 ವರ್ಷವೇ ನಾವು ಪ್ರಾಜೆಕ್ಟ್ ಮಾಡಲಿಕ್ಕೆ 5 ವರ್ಷದಲ್ಲಿ ಸಂಪೂರ್ಣ ಚೇಂಜ್ ಆಗ್ತದೆ. ಇವತ್ತು ನಾವು ಹೇಳಿದ ವಿಷಯಗಳು 5 ವರ್ಷದಿಂದ ಅದಲ್ಲ, ಬೇರೆ ಅಂತ ಕಾಣ್ತದೆ. ಅದು ಬರೀ ನಮ್ಮ ಎಲ್ಲ ಕ್ಷೇತ್ರದಲ್ಲೂ ಹಾಗೆ ನಡೀತಾ ಇದೆ. ಕೃಷಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ವೈದ್ಯ ಕ್ಷೇತ್ರ, ಯಾವುದೇ ಕ್ಷೇತ್ರ ಇರ್ಬೋದು, ಅದು ಕಾಣ್ತದೆ.
ಆ ನಿಟ್ಟಿನಲ್ಲಿ ಚೇಂಜಸ್ಸು ಬರಲೇಬೇಕು. ಇದಕ್ಕೆ ಏನಾಗಬೇಕು? ನೀವು ಮಕ್ಕಳು ಬೆಳೆದು ಮುಂದೆ ಭವ್ಯ ಭಾರತದ ಪ್ರಜೆಯಾಗಿರುವರು. ನಿಮಗೆ ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣ ಕೊಡಬೇಕು. ಅದರೊಟ್ಟಿಗೆ ನಿಮಗೆ ಬೇರೆ ಬೇರೆ ವಿಷಯದಲ್ಲಿ ನಿಮಗೆ ಪ್ರೌಢಿಮೆಯನ್ನು ಕೊಡಬೇಕು. ಶುರುವಿಗೆ ನಿಮಗೆ ಬೇಕಾದ ಆಸಕ್ತಿ, ಯಾವುದೇ ವಿಷಯವನ್ನು ಹೊರಗೆ ನೋಡ್ತಾ ಇರ್ತೀರಿ, ಶಾಲೆಯಲ್ಲಿ ನೋಡ್ತೀರಿ, ಪೇಟೆಯಲ್ಲಿ ಬರುವುದು ನೋಡ್ತೀರಿ, ರೋಡಲ್ಲಿ ಬರುವುದು ನೋಡ್ತೀರಿ. ಅದರಲ್ಲಿ ನೋಡಿದ ವಿಷಯದಲ್ಲಿ ಆಸಕ್ತಿ ಬೆಳೆಸಿಕೊಡ್ತೇನೆ. ಆಸಕ್ತಿ ಬೆಳೆಸಿ ಮತ್ತೆ ಅಲ್ಲಿ ಏನು ಚೇಂಜ್ ಮಾಡ್ಬೋದು, ಆವಿಷ್ಕಾರ ಮಾಡ್ಬೋದು, ಏನು ಮಾಡ್ಬೋದು, ನಿಮಗೆ ಹೇಗೆ ಚೇಂಜ್ ಮಾಡ್ಬೋದು ಅದನ್ನು ನೀವು ಬೆಳೆಸ್ಕೊಳ್ಬೇಕು. ಅದಲ್ಲದೆ ಆ ಆವಿಷ್ಕಾರ ಆದ ಮತ್ತೆ ನೀವು ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು, ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ಹೋಗಬೇಕು. ಯಾವುದೇ ಫೀಲ್ಡ್ ಇರ್ಬೋದು, ಔಟ್ಡೇಟ್ ಆಗ್ತದೆ. ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ಗಳಿರ್ಬೋದು, ಶಿಕ್ಷಕರಿರ್ಬೋದು, ಯಾರಾದ 5 ವರ್ಷ ಆಗುವ ಔಟ್ಡೇಟ್ ಆಗಿದೆ. ನಾವು ಆವಿಷ್ಕಾರ ಯಾರೇ ಆದ ಮಕ್ಕಳು ಮಾತ್ರ ಅಲ್ಲ, ನಮಗೆ ಪ್ರತಿಯೊಬ್ಬರಿಗೂ ಕೂಡ ಅದು ಹೇಳಿದಂಥ ವಿಷಯ. ಪ್ರಾಯದವರು ಪ್ರಾಯಸ್ಥಿರ್ಬೋದು, ಯಾರಿಗೂ ಬೇಕು. ಹಾಗೆ ಮಾಡಿದ್ರೆ ನಾವು 5 ವರ್ಷಗಳಲ್ಲಿ ನಾವು ಯಾರೂ ಅಲ್ಲ. ನಾವು ಹೇಳೋ ವಿಷಯಗಳೆಲ್ಲ ಇನ್ನೊಬ್ಬರಿಗೆ ನಗೆ ಮಾಡಲಾಗುವುದು ಅಥವಾ ಅದು ಕಾರ್ಯರೂಪಕ್ಕೆ ಬರುವಂಥ ವಿಷಯದಲ್ಲಿ ಇರ್ಬೋದು. ಆ ನಿಟ್ಟಿನಲ್ಲಿ ಇದು ಹೊಸ ಬೆಳವಣಿಗೆ ನಡೀತಾ ಇದೆ. ನಿಮ್ಮನ್ನೆಲ್ಲ ಇದಕ್ಕೆ ತರಬೇತಿ ಕೊಡಿಸಲಿಕ್ಕೆ ಮೆಂಟರ್ಸ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಎಲ್ಲರೂ ಇದ್ದಾರೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯರೂಪಕ್ಕೆ ಬರಬೇಕಾಗ್ತದೆ. ಒಬ್ಬರು ಸ್ಟೆಪ್ಸ್ ಕೊಡ್ಕೂತ್ರೆ ಡಾಕ್ಟ್ರು 20, 30, 40 ವರ್ಷ ಅವರು ಸೇವೆ ಸಲ್ಲಿಸ್ತಾರೆ. ಈಗ ಆಗಲ್ಲ, ಪ್ರತಿಯೊಂದು ಚೇಂಜಸ್ ಬರ್ತಾವೆ. ಸಣ್ಣ ಉದಾಹರಣೆ ಹೇಳ್ಬೋದು, ಒಂದು ಕಾಲಿಗೆ ಒಬ್ಬರಿಗೆ ಬಿದ್ದು ಫ್ರಾಕ್ಚರ್ ಆಯಿತು ಅಂತ ಇಟ್ಕೊಳ್ಳಿ. ಫ್ರಾಕ್ಚರ್ ಆದರೆ ಮೊದಲು ಹೇಗೆ ದೊಡ್ಡ ಗಾಯ ಮಾಡಿ ಆ ಎಲುಬು ಕಟ್ಟು ಮಾಡಿದ್ದನ್ನು, ತುಂಡು ಮಾಡಿದ್ದನ್ನು ಪ್ಲೇಟ್ ಹಾಕಿ ಅದನ್ನು ವಾಪಸ್ ಒಳಗಿರ್ಬೇಕು, ದೊಡ್ಡ ಗಾಯ ಮಾಡಬೇಕಿತ್ತು. ಈ 3 ದಿನದ ಸಮ್ಮರ್ ವೆಕೇಶನ್ ಪ್ರೋಗ್ರಾಮ್ ನಾವು ಇಲ್ಲಿ ಇಟ್ಕೊಂಡಿದ್ದೇವೆ. ಬಹುಶಃ ನಮ್ಮ ಈ ಏರಿಯಾದಲ್ಲಿ ಬದಿಯಡಕ, ಮುಳ್ಳೇರಿಯ, ನಿರ್ಚಲ, ಪೆರ್ಲ ಈ ಏರಿಯಾದಲ್ಲಿ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನಮ್ಮ ಭಾರತ ವಿದ್ಯಾಪೀಠಕ್ಕೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಯಾಂಕ್ಷನ್ ಆಗಿ 3 ವರ್ಷ ಆಯಿತು. ಬಟ್ of this program. Thank you. I would like to thank Sri Krishnamurthy sir